ಹಲೋ ಎವ್ರಿವನ್, 9ನೇ ಪ್ರಶ್ನೆಯನ್ನ ನೋಡೋಣ. 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧವು 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 28 ಓಮ್ ಆಗಿದೆ. ಆ ತಂತಿಯ ವ್ಯಾಸವು 0.04 ಮಿಲಿಮೀಟರ್ ಆದಾಗ ಅದೇ ತಾಪಮಾನದಲ್ಲಿ ಲೋಹದ ರೋಧಶೀಲತೆ ಎಷ್ಟಾಗುತ್ತದೆ? ಇಲ್ಲಿ ನಮಗೆ ರೋಧಶೀಲತೆಯನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಅಂದ್ರೆ ರೋ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಉದ್ದವನ್ನ ಕೊಟ್ಟಿದ್ದಾರೆ 2 ಮೀಟರ್ ಅಂತ. ಹಾಗೆ ಆರ್ ಬೆಲೆ 28 ಓಮ್ ಅನ್ನೋದನ್ನು ಕೊಟ್ಟಿದ್ದಾರೆ. ಮತ್ತೆ ವ್ಯಾಸವನ್ನ ಕೊಟ್ಟಿದ್ದಾರೆ. ನಮ್ಗಿಲ್ಲಿ ವ್ಯಾಸ ಅಂದ್ರೆ ಡಿ ಬೆಲೆಯನ್ನ ಕೊಟ್ಟಿದ್ದಾರೆ. ಅದು 0.04 ಮಿಲಿಮೀಟರ್ ಅಂದ್ರೆ 0.04 ಗುಣಿಸು 10⁻³ ಮೀಟರ್. ಯಾಕಂದ್ರೆ ನಾವಿಲ್ಲಿ ವಿಸ್ತೀರ್ಣ ಎ ನಮ್ಗೆ ಗೊತ್ತಿಲ್ಲ, ಎ ಅನ್ನ ಕಂಡುಹಿಡಿಬೇಕು. ಎ ಕಂಡುಹಿಡಿಯೋದಕ್ಕೆ ನಾವು ಬಳಸುವಂತಹ ಸೂತ್ರ ಎ = πr². ಆರ್ ಬೆಲೆಯು ಕೂಡ ನಮ್ಗೆ ಗೊತ್ತಿಲ್ಲ, ಆದ್ರೆ r = d/2 ಅನ್ನೋದು ಗೊತ್ತಿದೆ. ಸೊ ಈ ಏನು ಅಡ್ಡ ಕೊಯ್ತದ ವಿಸ್ತೀರ್ಣವನ್ನ ನಾವು ಮೀಟರ್ ಸ್ಕ್ವೇರ್ ನಲ್ಲಿ ಇಡ್ತೀವಿ. ಸೊ ನಮ್ಗೆ ಇದನ್ನ ಮೀಟರಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರುತ್ತೆ. ಸೊ ಈಗ r = d/2 ಅಂತ ತಗೊಂಡ್ರೆ ಡಿ ಬೆಲೆ ಎಷ್ಟಿದೆ? 0.04 ಗುಣಿಸು 10⁻⁻⁴ ಡಿವೈಡೆಡ್ ಬೈ 2. ಸೊ ಇದೇನಾಗತ್ತೆ? 0.02 ಇಂಟು 10⁻⁻⁴. ಸೊ ಇದನ್ನ ನಾವು 2 ಇಂಟು 10⁻³ ಇಲ್ಲಿ ಅಂದ್ರೆ ನಾವು ಮಿಲಿಮೀಟರ್ ಇಂದ ಮೀಟರ್ಗೆ ಕನ್ವರ್ಷನ್ ಮಾಡಿದಾಗ 10⁻³ ಅನ್ನೋದು ನಮ್ಗೆ ಸಿಕ್ಕಿರತ್ತೆ. ಸೊ ಇಲ್ಲಿಂದ ನಾವು ಇನ್ನೆರಡು ಪಾಯಿಂಟ್ ಅನ್ನ ಈ ಕಡೆಗೆ ತಗೊಂಡ್ರೆ, ಈ ಬಿಂದುವನ್ನ ಹೋಗಿಸಿದ್ರೆ ನಮ್ಗೆ ಏನ್ ಸಿಗತ್ತೆ? 2 ಗುಣಿಸು 10⁻⁻5 ಮೀಟರ್ ಅನ್ನೋದು ಸಿಗತ್ತೆ. ಸೊ ಆ ಬೆಲೆಯನ್ನ ಇಲ್ಲಿ ನಾವು ಆದೇಶಿಸಿದ್ರೆ π ಗುಣಿಸು 2 ಗುಣಿಸು 10⁻⁻5 ಮೀಟರ್ನ ವರ್ಗ. ಅದೇನಾಗತ್ತೆ? π ಗುಣಿಸು 2⁴ ಗುಣಿಸು 10⁻⁻5 ಅಂತ ಇದೆ. ಸೊ ಅದರ ವರ್ಗ ಅಂದ್ರೆ 10⁻⁻10 ಮೀಟರ್ ಸ್ಕ್ವೇರ್ ಅಂತ ಆಗತ್ತೆ. ಸೊ π ಬೆಲೆ 3.14 ಗುಣಿಸು 4 ಗುಣಿಸು 10⁻⁻10 ಮೀಟರ್ ಸ್ಕ್ವೇರ್ ಅನ್ನೋದನ್ನ ನಾವು ನೋಡಬಹುದು. ಇದು ಎ ಬೆಲೆ ಆಗಿರುತ್ತೆ. ಈಗ ನಮ್ಮ ಹತ್ರ ಎಲ್ ಇದೆ, ಆರ್ ಇದೆ, ಎ ಇದೆ. ಸೊ ನಾವು ರೋಧವನ್ನ ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ರೋ ಇಂಟು L/A. ಇದರಿಂದ ರೋಧಶೀಲತೆಗೆ ನಾವು ಈ ಸೂತ್ರವನ್ನ ಬರ್ಕೊಂಡ್ರೆ ಆರ್ ಗುಣಿಸು ಎ ಬೈ ಎಲ್ ಅನ್ನೋದನ್ನ ನಾವು ನೋಡಬಹುದು. ಸೊ ಆರ್ ಬೆಲೆ 28, ಎ ಬೆಲೆ 3.14 ಗುಣಿಸು 4 ಗುಣಿಸು 10⁻⁻10 ಮೀಟರ್ ಸ್ಕ್ವೇರ್ ನಲ್ಲಿ ಇದೆ. ಇದು ಓಮ್ ನಲ್ಲಿ ಇದೆ. ಡಿವೈಡೆಡ್ ಬೈ ಉದ್ದ 2 ಮೀಟರ್ ಅಂತ ಇದೆ. ಸೊ 2 1 2 2 ಈ ಮೀಟರ್ ಮತ್ತೆ ಮೀಟರ್ ಸ್ಕ್ವೇರ್ ಹೋಗಿ 28 ಗುಣಿಸು 3.14 ಗುಣಿಸು 2. ಸೊ ನಾವಿದನ್ನ 28 ಗುಣಿಸು 2 4 8, 2 1 2, 3 2 6 ಈ ರೀತಿಯಾಗಿ ತಗೊಂಡ್ರೆ ಗುಣಿಸು 10⁻⁻10 ಓಮ್ ಮೀಟರ್. ಯಾಕಂದ್ರೆ ಈ ರೋಧ ಓಮ್ ನಲ್ಲಿ ಇರತ್ತೆ. ಇಲ್ಲಿ 1 ಮೀಟರ್ ಕ್ಯಾನ್ಸಲ್ ಆಗಿರೋದ್ರಿಂದ ಉಳಿದಿರೋದು ಓಮ್ ಮೀಟರ್ ಆಗಿರತ್ತೆ. ರೋಧಶೀಲತೆಯ ಏಕಮಾನ ಕೂಡ ಓಮ್ ಮೀಟರ್. ಈ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ನಮ್ಗೆ ಏನ್ ಸಿಗತ್ತೆ? ಇಲ್ಲಿ ಗುಣಾಕಾರವನ್ನ ಮಾಡೋಣ. ಮೊದಲಿಗೆ 8 ರಿಂದ 8 8 64, 8 2 16 ಪ್ಲಸ್ 6 22, 8 6 48 ಪ್ಲಸ್ 2 50 ಅನ್ನೋದು ಸಿಗ್ತಾ ಇದೆ. ಪ್ಲಸ್ 8 2 16, 2 2 4 ಪ್ಲಸ್ 5, 6 2
12. ಸೊ ಇದು 4, 8, 5, 7, 1. 2 ಅಂಕಿಗಳ ಮುಂದೆ 0 ಇರೋದ್ರಿಂದ ಇದು 175.84 ಅಂತ ಸಿಗತ್ತೆ ನಮ್ಗೆ. ಗುಣಿಸು 10⁻−10. ಸೊ ನಾವಿದನ್ನ 1.758 ಗುಣಿಸು 10⁻−8 ಓಮ್ ಮೀಟರ್ ಅಂತ ಬರ್ತಿರ್ಬಹುದು. ಇದು ಯಾವ್ದ್ರ ಬೆಲೆ? ರೋ ಬೆಲೆ ಆಗಿದೆ, ಅಂದ್ರೆ ರೋಧಶೀಲತೆಯ ಬೆಲೆಯಾಗಿದೆ ಇದು.